ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಅವರಿಗೂ ಈ ಸಂದೇಶವನ್ನು ತಿಳಿಸಲು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ಸತ್ಯವನ್ನು ನಂಬದವರ ಬಗ್ಗೆ. ಸತ್ಯವನ್ನು ನಂಬದವರ ಬಗ್ಗೆ ಅಂದರೆ ಅನೇಕರು ಸತ್ಯವನ್ನು ಹೇಳಿದರೆ ನಂಬೋದಿಲ್ಲ. ಈ ಲೋಕದ ವಿಷಯವನ್ನು ಸುಳ್ಳು ಹೇಳಿ ಅವರಿಗೆ ತಕ್ಕಾಗಿ ನಡೆದುಕೊಂಡ್ರೆ, ಅವರ ತಪ್ಪುಗಳನ್ನು ತಿಳಿಸಿದರೆ ಬಹಳ ವಿರೋಧವಾಗಿ ಬರ್ತಾರೆ. ಅವರ ಬಗ್ಗೆ ದೇವರು ಏನು ತಿಳಿಸ್ತಾರೆ ಎಂಬುದಾಗಿ, ಅದಕ್ಕೆ ಸತ್ಯವನ್ನು ನಂಬದವರ ಬಗ್ಗೆ ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಮಾರ್ಕ 13:22-23. ಮಾರ್ಕ 13:22-23. ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೀವಂತೂ ನೋಡಿಕೊಳ್ಳಿರಿ, ನಿಮಗೆ ಎಲ್ಲವನ್ನು ಮುಂದಾಗಿ ಹೇಳಿದ್ದೇನೆ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಇಂಥವ್ರು ಏನು ಮಾಡ್ತಾರೆ ಅಂದರೆ, ಸರಿಯಾಗಿ ದೇವರ ವಾಕ್ಯಗಳನ್ನ ಅನುಸರಿಸಿಕೊಂಡು ನಡೆದರೆ ಅವರನ್ನು ಮೋಸಗೊಳಿಸಿ, ಅಂದರೆ ಈ ಜ್ಯೋತಿಷರು, ಮಾಯಾ ಮಂತ್ರಾದಿಗಳು ಕೂಡ ಒಂದು ಸೂಚಕ ಕಾರ್ಯಗಳನ್ನ ಸೈತಾನ ಅವರ ಮುಖಾಂತರ ಮಾಡಿಸುತ್ತಾರೆ. ಅವರಲ್ಲಿ ಸೈತಾನ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಹಾಗಿರುವಾಗ ದೇವರ ಸತ್ಯ ಸುವಾರ್ತೆಯನ್ನು ಕೇಳಿ ಯಾರು ನಂಬ್ತಾರೋ ಅವರನ್ನು ಕೂಡ ಈ ಸುಳ್ಳು ಕ್ರೈಸ್ತರು ಮತ್ತು ಪ್ರವಾದಿಗಳು ಮೋಸಗೊಳಿಸುವವರಾಗಿದ್ದಾರೆ. ಐಗುಪ್ತ ದೇಶಕ್ಕೆ ಮೋಶೆಯನ್ನು, ಆರೋನನ್ನು ಕಳಿಸಿದಾಗ ಅಲ್ಲಿ ಒಂದು ಕೋಳನ್ನು ಹಾವುಗಳನ್ನಾಗಿ ಮಾಡಿ ಅಂತೇಳಿ ಹೇಳಿದಾಗ, ಯೆಹೋವ ದೇವರು ಅವರು ಮಾಡಿದಾಗ ಅಲ್ಲಿ ಫರೋಹನ ಅರಸನು ಕೂಡ ಮಂತ್ರಾದಿಗಳನ್ನು ಕರೆಯಿಸಿ ಅದೇ ಕೆಲಸವನ್ನು ಮಾಡಿಸಿದ. ಹಾಗೆ ಇವರು ಕೂಡ ನಾನಾ ರೀತಿ ತಲೆ ಮೇಲೆ ಕೈ ಇಟ್ಟು ದೆವ್ವ ಹೋಯಿತು, ಬಿಟ್ಟು ಹೋಯಿತು ಎಂಬುದಾಗಿ ಹೇಳಿ ನಾನಾ ರೀತಿ ಕಾರ್ಯಗಳನ್ನು ಮಾಡಿ ದೇವರೊಂದಿಗೆ ಸತ್ಯ ಸುವಾರ್ತೆಯನ್ನು ಕೇಳಿ ನಡೆಯೋರನ್ನು ಕೂಡ ಮೋಸ ಮಾಡವರಾಗಿದ್ದಾರೆ. ಇವರ ಬಗ್ಗೆ ಬಹಳ ಎಚ್ಚರವಿರಬೇಕು. ಕಾರಣ ಯಾಕೆಂದರೆ ಇಂಥವರನ್ನು ನಂಬೋರು ಕೂಡ ಇವತ್ತು ಬಹಳ ಜನ ಕ್ರೈಸ್ತರಿದ್ದಾರೆ. ಯಾಕೆಂದರೆ ಸತ್ಯ ಸುವಾರ್ತೆಯನ್ನು ಕೇಳದ ಕಾರಣ, ಅದನ್ನು ಅರ್ಥ ಮಾಡಿಕೊಳ್ಳದ ಕಾರಣ ಇವರನ್ನೇ ಅವರು ಹಿಂಬಾಲಿಸುವುದು. ಇಂಥವರನ್ನು ಈ ಸುಳ್ಳು ಪ್ರವಾದಿಗಳು ಮತ್ತು ಕ್ರೈಸ್ತರು ಮೋಸಗೊಳಿಸುವವರಾಗಿದ್ದಾರೆ. ಆಗ ಕಡೆ ಮತ್ತೆ ಅವರು ಏನು ಮಾಡ್ತಾರೆ, ಇಂಥ ವಿಶ್ವಾಸಿಗಳು, ಇಂಥ ಜನರು ಈ ದೇವರ ಸತ್ಯವನ್ನು ಬಿಟ್ಟು ಇವರನ್ನು ಹಿಂಬಾಲಿಸಿ ಸೈತಾನನ ಕಡೆಗೆ ಹೋಗುವವರಾಗಿದ್ದಾರೆ. ಕಡೆಗೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಂಥವ್ರನ್ನ ಅರ್ಥ ಮಾಡಿಕೊಂಡು ಇಂಥವರನ್ನು ಹಿಂಬಾಲಿಸಬಾರದು. ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ 3:18-21. ಯೋಹಾನ 3ನೇ ಅಧ್ಯಾಯ 18-21 ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಸತ್ಯ ಸುವಾರ್ತೆಯನ್ನು ತಿಳಿಸಿದಾಗ ಯಾರದನ್ನು ಕೇಳುವುದಿಲ್ಲವೋ ಅಂಥವರು ದೇವರ ಮಗನನ್ನು, ಅಂದರೆ ಸರ್ವ ಸೃಷ್ಟಿಕರ್ತನಾದಂಥ ಯೇಸುವನ್ನು ಭೂಲೋಕಕ್ಕೆ ಮನುಷ್ಯರ ಅವತಾರ ಎತ್ತಿ ಬಂದಾಗ ಅವರ ಮಾತನ್ನು ಕೇಳದೆ ಹೋದುದರಿಂದ ಆಗಲೇ ಅವರಿಗೆ ನರಕವೆಂಬ ತೀರ್ಪು ಆಗಿ ಹೋಯಿತು. ಈ ಭೂಲೋಕದಲ್ಲಿಯೂ ಬಹಳ ಕಷ್ಟ, ಸಂಕಟ, ದುಃಖಗಳು, ಆಮೇಲೆ ನ್ಯಾಯ ತೀರ್ಪಿನ ದಿವಸ ನರಕವೆಂಬ ತೀರ್ಪು ಆಗಿ ಹೋಗಿದೆ. ಕಾರಣ ಸತ್ಯ ಸುವಾರ್ತೆಯನ್ನು ನಂಬದೆ
ಯೇಸು ಕ್ರಿಸ್ತನನ್ನು ನಂಬದೆ ಇರುವುದರಿಂದ ಹಿಂದಿನ ವಚನದಲ್ಲಿ ನಾವು ತಿಳಿದುಕೊಂಡಾಗೆ ಸುಳ್ಳು ಕ್ರೈಸ್ತರನ್ನು ಸುಳ್ಳು ಪ್ರವಾದಿಗಳನ್ನು ನಂಬಿ ಅವರ ಹಿಂದೆ ಹೋದವರಿಗೆ ತೀರ್ಪು ಆಗಿ ಹೋಗಿದೆ ಅಥವಾ ಆಗಿ ಹೋಗುತ್ತದೆ ಎಂಬುದಾಗಿ. 19ನೇ ವಚನ, ಆ ತೀರ್ಪು ಏನೆಂದರೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಏನು ತೀರ್ಪು ಅಂದರೆ ಸತ್ಯ ಸುವಾರ್ತೆಯೇ ಬೆಳಕು. ಕತ್ತಲಲ್ಲಿದ್ದವರನ್ನು ಪಾಪದಿಂದ ಬಿಡುಗಡೆ ಮಾಡಿ ದೇವರ ಕಡೆಗೆ ನಡೆಸುವಂಥದ್ದೇ ಬೆಳಕು. ಅವರೇ ಯೇಸುಕ್ರಿಸ್ತನಾಗಿದ್ದಾರೆ. ಅವರು ಯಾಕೆ ನಂಬಲಿಲ್ಲ ಅಂದರೆ ಅವರು ಈ ಸುಳ್ಳು ಕ್ರೈಸ್ತರು ಸುಳ್ಳು ಪ್ರವಾದಿಗಳ ಎಲ್ಲ ಕಾರ್ಯಗಳು ಕೆಟ್ಟವುಗಳಾಗಿವೆ, ದೇವರಿಗೆ ವಿರುದ್ಧವಾಗಿದೆ, ವಾಕ್ಯಕ್ಕೆ ವಿರುದ್ಧವಾಗಿದೆ. ಆದುದರಿಂದ ಈ ಸತ್ಯ ಸುವಾರ್ತೆಯನ್ನು ಬಿಟ್ಟು ಅವರನ್ನೇ ಹಿಂಬಾಲಿಸುವುದರಿಂದ ಅವರು ಕೆಟ್ಟದ್ದನ್ನು ಬರಮಾಡಿಕೊಂಡ ಕಾರಣ ಅವರು ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ಕಾರಣ ಎಷ್ಟೇ ತಿಳಿಸಿದರೂ ಈ ಲೋಕದ ವಿಷಯಗಳನ್ನು ಅವರು ಬಿಟ್ಟು ಬರುವುದಿಲ್ಲ. ಕಾರಣ ಶರೀರದ ಅಲಂಕಾರ, ನಾನಾ ಥರದ ಸ್ಟೈಲು ಬಟ್ಟೆಗಳು, ನಾನಾ ಥರದ ಪುರುಷರಾಗಲಿ ಸ್ತ್ರೀಯರಾಗಲಿ ಅಲಂಕಾರ, ಇನ್ನೊಬ್ಬರಿಗೆ ಚೆನ್ನಾಗಿ ಕಾಣಬೇಕು, ಪಟಕ್ಕೆ ಪೋಸು ಕೊಡಬೇಕು, ಕ್ಯಾಮ್ರಾದಲ್ಲಿ ಪೋಸ್ ಕೊಡಬೇಕು, ನಾನಾ ರೀತಿ ಪ್ರಾಪಂಚಿಕ ವಿಷಯಗಳು. ಆಗ ಅವರ ಬೆಳಕು ಏನಾಗಿದೆ, ಬೆಳಕನ್ನು ಅವರು ಸ್ವೀಕಾರ ಮಾಡುವುದಿಲ್ಲ. ಅವರ ಕೃತ್ಯಗಳು ಕೆಟ್ಟವುಗಳು. ಅವರು ಸತ್ಯ ಸುವಾರ್ತೆಯನ್ನು ಹೇಳಿದರೆ ನಂಬುವುದಿಲ್ಲ, ಸಹಿಸಿಕೊಳ್ಳೋದಿಲ್ಲ. ಅಂಥ ಸುವಾರ್ತೆ ಅವರಿಗೆ ಬೇಡ. ಆದುದರಿಂದ ಏನಾಯಿತು, ಅವರಿಗೆ ತೀರ್ಪು ಆಗಿ ಹೋಗಿದೆ. ದೇವರ ಆತ್ಮ ಇರೋರು, ದೇವರು ಕರೆದವರು ಈ ಪ್ರಾಪಂಚಿಕ ವಿಷಯಕ್ಕೆ ಹೋಗದೆ ಸತ್ಯ ವಾಕ್ಯವನ್ನೇ ಪ್ರೀತಿಸುವವರಾಗಿದ್ದಾರೆ. ನಾವು ಎಲ್ಲಿ ತಪ್ಪಿ ಹೋಗಿದ್ದೇವಲ್ಲ, ನಮ್ಮ ಕೃತ್ಯಗಳು ಕೆಟ್ಟವಾಗಿವೆ, ನಮಗೆ ಶಿಕ್ಷೆ ಬರ್ತದಲ್ಲ ಎಂಬುದಾಗಿ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸಿಕೊಂಡು ಅದನ್ನು ಬಿಡವರಾಗಿದ್ದಾರೆ. ಈ ಲೋಕವನ್ನು ಯಾರು ಬಿಡುವುದಿಲ್ಲವೋ, ಲೋಕದ ವಿಷಯಗಳನ್ನು, ಅವರ ಕೃತ್ಯಗಳು ಕೆಟ್ಟವಾಗಿವೆ, ದೇವರನ್ನು ಪ್ರೀತಿಸುವುದಿಲ್ಲ, ಸತ್ಯ ಸುವಾರ್ತೆಯೇ ಅವರಿಗೆ ಬೇಡ ಅಂತವರಿಗೆ ತೀರ್ಪು ಆಗಿ ಹೋಗಿದೆ. 20ನೇ ವಾಕ್ಯ, ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದವೆಂದು ಬೆಳಕಿಗೆ ಬರುವುದಿಲ್ಲ. ಅವರು ಏನಾಗ್ತದೆ, ಕೆಟ್ಟದಕ್ಕೆ ಬೇಕು, ಸತ್ಯ ಸುವಾರ್ತೆ ಸಾರು ಹತ್ರ ಹೋಗುವುದಿಲ್ಲ, ಅಂಥ ಸಭೆಗೂ ಅಂಥ ದೇವಾಲಯಕ್ಕೂ ಅಂಥ ಸೇವಕರ ಹತ್ರ ಕೂಡ ಹೋಗುವುದಿಲ್ಲ. ಯಾಕೆಂದರೆ ನಮ್ದು ಎಲ್ಲಿ ಬಟ್ಟ ಬಯಲಾಗ್ಬಿಡ್ತದೋ ಅಂಥೇಳಿ ಯಾರ್ಯಾರು ಸುಳ್ಳು ಹೇಳ್ತಾರೋ, ಸುಳ್ಳು ಕ್ರೈಸ್ತರು ಸುಳ್ಳು ಪ್ರವಾದಿಗಳಿರ್ತಾರೋ ಅಂಥವರನ್ನೇ ಹಿಂಬಾಲಿಸುತ್ತಾರೆ. 21ನೇ ವಚನ, ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ದೇವರ ಆತ್ಮ ಇರೋರು, ದೇವರನ್ನೇ ಹಿಂಬಾಲಿಸುವವರು ಈ ಸುಳ್ಳು ಕ್ರೈಸ್ತರನ್ನು, ಸುಳ್ಳು ಪ್ರವಾದಿಗಳನ್ನು, ಸುಳ್ಳು ಯಾಜಕರನ್ನು ತಿಳಿದುಕೊಂಡು ಅವರನ್ನು ಬಿಟ್ಟು ಅಂಥ ಕಷ್ಟ ಸಂಕಟ ದುಃಖ ಬಂದರೂ ದೇವರ ಸತ್ಯವನ್ನು ಅನುಸರಿಸಿಕೊಂಡು ತಾನು ಏನು ಮಾಡ್ತಾನೆ, ದೇವರ ಬಳಿಗೇ ಬರುತ್ತಾನೆ. ಯಾವುದೇ ಕಷ್ಟ ಸಂಕಟ ಬಂದರೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬರುತ್ತಾನೆ. ಯೇಸು ಕ್ರಿಸ್ತನಿಗೆ ಶರಣಾಗ್ತಾನೆ, ಪ್ರಾರ್ಥಿಸ್ತಾನೆ, ಮಾತನ್ನು ಮೀರುವುದಿಲ್ಲ, ಏನೇ ಆದರೂ ಯೇಸುವನ್ನು ಬಿಟ್ಟು ಹೋಗುವುದಿಲ್ಲ. ಅವರು ಬೆಳಕಿಗೆ ಬರ್ತಾರೆ, ಕತ್ತಲೆಯನ್ನು ಅವರು ಏನು ಮಾಡ್ತಾರೆ, ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಕತ್ತಲೆಯನ್ನು, ಬೆಳಕನ್ನು ಸಹಿಸಿಕೊಳ್ತಾರೆ. ಅವರ ನಡೆ ನುಡಿ ಕ್ರಿಯೆಗಳಲ್ಲಿ ಇವರು ನಿಜವಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೋ, ಸತ್ಯವನ್ನು ಹಿಂಬಾಲಿಸುತ್ತಾರೋ ಎಂಬುದಾಗಿ ಇದರಲ್ಲಿ ನಮಗೆ ತಿಳಿದುಕೊಳ್ಳಬೇಕಾಗಿದೆ. ಹಾಗೆ ಒಂದು ವೇಳೆ ಸತ್ಯ ಸುವಾರ್ತೆಯನ್ನು ನಾವು ತಿಳಿದುಕೊಳ್ಳದಿದ್ದರೆ, ಸತ್ಯ ಸುವಾರ್ತೆಗೆ ಬರದಿದ್ದರೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸದಿದ್ದರೆ, ಈ ಸುಳ್ಳು ಕ್ರೈಸ್ತರನ್ನು ಪ್ರವಾದಿಗಳನ್ನು ಹಿಂಬಾಲಿಸಿ ಅವರ ಹಿಂದೆ ಹೋದರೆ ಆಗಲೇ ತೀರ್ಪು ಆಗಿ ಹೋಯಿತು. ಆಗಲೇ ನರಕ ಎಂಬ ತೀರ್ಪು ಆಗಿ ಹೋಗಿದೆ. ದೇವರವರನ್ನು ಬಿಟ್ಟಿದ್ದಾರೆ, ಬಿಡುತ್ತಾರೆ ಎಂಬುದಾಗಿ ಇದರ ಅರ್ಥ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದೆ 36ನೇ ವಚನಕ್ಕೆ ಹೋಗೋಣ. ಯೋಹಾನ 3:36, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವರ ಮೇಲೆ ನೆಲೆಗೊಂಡಿರುವುದು. ಯಾರು ಯೇಸು ಕ್ರಿಸ್ತನನ್ನು ನಂಬುತ್ತಾರೋ, ಯೇಸು ಕ್ರಿಸ್ತನ ಮಾತನ್ನು ಕೇಳುತ್ತಾರೋ ಅವರಲ್ಲಿ ನಿತ್ಯ ಜೀವ. ಅಂದರೆ ಈ ಭೂಲೋಕದಲ್ಲಿ ಪ್ರತಿಯೊಬ್ಬರು ಸಾಯುತ್ತಾರೆ, ಆದರೆ ನ್ಯಾಯ ತೀರ್ಪಿನಲ್ಲಿ ನಾವು ಸಾಯೋದಕ್ಕಿಂತ ಮೊದಲು ಪರಿಶುದ್ಧರಾಗಿ ಭೂಲೋಕದಲ್ಲಿ ನಾವು ಕೊನೆಯ ಜೀವನವನ್ನು ಮುಗಿಸುವ ಹಾಗೆ ದೇವರ ಆಶೀರ್ವಾದ ಮಾಡ್ತಾರೆ, ಪರಿಶುದ್ಧರಾಗುವ ಹಾಗೆ.
ಆಮೇಲೆ ನ್ಯಾಯ ತೀರ್ಪಿಗೆ ಬರುವಾಗ ಅಂಥವರನ್ನು ಕರೆದುಕೊಂಡು ಯೇಸುಸ್ವಾಮಿ ಪರಲೋಕಕ್ಕೆ ಹೋಗುವವರಾಗಿದ್ದಾರೆ. ಅಲ್ಲಿ ಯಾವಾಗಲೂ ಸಾವು ಇಲ್ಲ ಪರಲೋಕದಲ್ಲಿ. ಅದಕ್ಕೆ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಸತ್ಯ ಸುವಾರ್ತೆಯನ್ನು ಕೇಳಿಕೊಂಡು ಈ ಸುಳ್ಳು ಕ್ರೈಸ್ತರು ಪ್ರವಾದಿಗಳನ್ನು, ಬೋಧಕರುಗಳನ್ನ, ಯಾಜಕರುಗಳನ್ನ ಬಿಟ್ಟು ಸತ್ಯ ಸುವಾರ್ತೆಯನ್ನು ಕೇಳಿಕೊಂಡೇ ಹೋಗಿ ಭೂಲೋಕದಲ್ಲಿ ಪರಿಶುದ್ಧರಾಗಿ ಯಾರು ಜೀವನವನ್ನು ಅಂತ್ಯಗೊಳಿಸುತ್ತಾರೋ ಅವರಿಗೆ ಮಾತ್ರ ನಿತ್ಯ ಜೀವ. ಮಗನಿಗೆ ಒಳಗಾಗುವುದವನು ಜೀವವನ್ನು ಕಾಣುವುದೇ ಇಲ್ಲ. ಸತ್ಯ ಸುವಾರ್ತೆಯನ್ನು ಬಿಟ್ಟು ಯೇಸು ಕ್ರಿಸ್ತನಿಗೆ ಶರಣಾಗದ ಹೋದರೆ ಜೀವವೇ ಇಲ್ಲ. ಈ ಲೋಕದಲ್ಲೇ ಅಂತ್ಯ. ನಾವು ಹಿಂದೆ ತಿಳಿದುಕೊಂಡಾಗೆ ನ್ಯಾಯ ತೀರ್ಪಿನ ದಿವಸ ಮತ್ತಾಯ 7ನೇ ಅಧ್ಯಾಯದಲ್ಲಿ ಹೇಳಿದಾಗೆ, ಧರ್ಮವನ್ನು ಮೀರಿ ನಡೆದ ಅಧರ್ಮಿಗಳೇ, ನನ್ನಿಂದ ನೀವು ತೊಲಗಿ ಹೋಗಿರಿ, ನೀವು ಯಾರುಂತಲೇ ನನಗೆ ಗೊತ್ತಿಲ್ಲ ಅಂತ ಒಂದೇ ಮಾತು ನ್ಯಾಯ ತೀರ್ಪಿನ ದಿವಸ. ಅದುವೇ ನರಕವೆಂಬ ತೀರ್ಪು. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಸತ್ಯ ಸುವಾರ್ತೆಯನ್ನು ತಿಳಿಸಿದಾಗ ಯಾರು ಸತ್ಯ ಸುವಾರ್ತೆ ಕಡೆಯನ್ನು ಕೇಳುವುದಿಲ್ಲೋ, ಅದನ್ನು ಅನುಸರಿಸಿ ನಡೆಯುವುದಿಲ್ವೋ, ಯೇಸು ಕ್ರಿಸ್ತನ ಮೇಲೆ ಸರಿಯಾದ ವಿಶ್ವಾಸ ಇಡುವುದಿಲ್ವೋ, ಅಂಥವರ ಮೇಲೆ ದೇವರ ಕೋಪ. ಅವರು ಕೆಟ್ಟದನ್ನೇ ಬಯಸ್ತಾರೆ, ಕೆಟ್ಟದನ್ನೇ ಪ್ರೀತಿ ಮಾಡ್ತಾರೆ, ಅಂಥವ್ರ ಹತ್ರನೇ ಹೋಗ್ತಾರೆ. ನೀತಿವಂತರ ಹತ್ರ ಬರುವುದೇ ಇಲ್ಲ, ವಾಕ್ಯಕ್ಕೆ ವಿಧೇಯರಾಗುವುದೇ ಇಲ್ಲ. ಹೇಳ್ಬೋದು, ನಾನು ಪ್ರಾರ್ಥನೆ ಮಾಡ್ತೇನೆ, ಚರ್ಚಿಗೆ ಹೋಗ್ತಾನೆ, ನನಗೆ ದೇವರ ಮೇಲೆ ಬಹಳ ಪ್ರೀತಿ ಇದೆ ಅಂತ ಬಹಳ ಜನ ಇವತ್ತು ಇದನ್ನು ಹೇಳುವವರಾಗಿದ್ದಾರೆ. ಆದರೆ ಅವರ ನಡೆ, ನುಡಿ, ಕ್ರಿಯೆಗಳು ಲೋಕಕ್ಕೆ, ದೇವರಿಗೆ ವಿರುದ್ಧವಾಗಿ ಲೋಕಕ್ಕೆ ಸರಿಯಾಗಿದೆ. ಸೈತಾನನ ಕಾರ್ಯಗಳನ್ನು ಹಿಂಬಾಲಿಸುವವರಾಗಿದ್ದಾರೆ. ಅಂಥವರ ಮೇಲೆ ದೇವರ ಕೋಪ. ಅಂಥವರು ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳನ್ನು ಹಿಂಬಾಲಿಸುವವರಾಗಿದ್ದಾರೆ. ಆಗಲೇ ಅವರಿಗೆ ತೀರ್ಪು ಆಗಿ ಹೋಯಿತು ಎಂಬುದಾಗಿ. ಕಾರಣ ದೇವರನ್ನು ಮತ್ತು ಸತ್ಯ ಸುವಾರ್ತೆಯನ್ನು ನಂಬದೇ ಇರುವುದರಿಂದ ಅವರಿಗೆ ತೀರ್ಪು. ಮುಂದಿನ ವಚನಕ್ಕೆ ಹೋಗೋಣ. ರೋಮ 1ನೇ ಅಧ್ಯಾಯ 24-25. ರೋಮಪುರದವರಿಗೆ 1ನೇ ಅಧ್ಯಾಯ 24-25. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸದ ನಡೆಸೆಗೆ ಒಪ್ಪಿಸಿದನು. ದೇವರ ಸತ್ಯ ಸುವಾರ್ತೆಯನ್ನು ಕೇಳದ ಕಾರಣ, ದೇವರನ್ನು ಅವರು ಹಿಂಬಾಲಿಸದ ಕಾರಣ ಅವರ ಮನಸ್ಸಿಗೆ ಹೇಗೆ ಬೇಕು ಹಾಗೆ ನಡ್ಕೊಳ್ಳಿ ಅಂತೇಳಿ ಹೊಲಸಾದ ನಡತೆ. ಅಂದರೆ ಈ ಲೋಕದ ವಿಷಯಗಳಲ್ಲಿ ಮದ್ಯಪಾನ, ಧೂಮಪಾನ, ವ್ಯಭಿಚಾರ, ನಾನಾ ರೀತಿ ದೇವರಿಗೆ ವಿರುದ್ಧವಾದ ಕೆಟ್ಟಾದ ಕಾರ್ಯಗಳಿಗೆ ಅಂಥವರನ್ನು ದೇವರು ಒಪ್ಪಿಸುತ್ತಾರೆ. ಅವರು ಎಷ್ಟೇ ಪ್ರಾರ್ಥನೆ ಮಾಡಿದರೂ, ದೇವಾಲಯಕ್ಕೆ ಬಂದರೂ, ಏನು ಮಾಡಿದರೂ ಅದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ. 25ನೇ ವಚನ. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದುದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವರಾದರೂ ಸೃಷ್ಟಿಕರ್ತನೊಬ್ಬನಿಗೆ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇನ್, ಹಾಲೆಲೂಯ. ಆಗರು ಸರ್ವ ಸೃಷ್ಟಿಕರ್ತನಾದಂಥ ಆತ್ಮ ಸ್ವರೂಪನಾದಂಥ ದೇವರು ಮನುಷ್ಯರ ಅವತಾರವೆತ್ತಿ ಭೂಲೋಕಕ್ಕೆ ಬಂದು ಅನೇಕ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿ ಮರದ ಕಂಬಕ್ಕೆ ಏರಿಸಲ್ಪಟ್ಟು ರಕ್ತ ಸುರಿಸಿ ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋಗಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗಾಗಿ ತಂದೆಯಾದ ದೇವರಲ್ಲಿ ವಿಜ್ಞಾಪನೆ ಮಾಡುತ್ತಿರುವ ಮತ್ತು ಯುಗದ ಅಂತ್ಯದಲ್ಲಿ ಕೋಟಿ ಅನುಕೋಟಿ ದೇವರ ದೂತರೊಂದಿಗೆ ಬೆಂಕಿಯ ಮಧ್ಯದಲ್ಲಿ ಭೂಲೋಕಕ್ಕೆಂದರೆ ಜೆರುಸಲೇಮಿಗೆ ನ್ಯಾಯ ತೀರ್ಪಿಗೆ ಬರುವಂಥ ದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು, ಅಂದರೆ ಸೈತಾನನ ಕಾರ್ಯವನ್ನು, ಸುಳ್ಳನ್ನು ಹಿಡಿದುಕೊಂಡು ಸೃಷ್ಟಿಕರ್ತನಿಗೆ ಮಾತ್ರ ಗೌರವವನ್ನು ಸಲ್ಲಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವರಾದರು. ಅಂದರೆ ಮರ, ಬೆಳ್ಳಿ, ಕಬ್ಬಿಣ, ಕಲ್ಲು ಮುಂತಾದವುಗಳಿಂದ ಮಾಡಿದಂಥ ವಸ್ತುಗಳಿಗೆ, ಬೊಂಬೆಗಳಿಗೆ ಅವರು ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾ ಯೇಸು, ಮರಿಯಮ್ಮ, ಆ ಸಂತರು, ಈ ಸಂತರು ಅಂತ ಹೇಳಿಕೊಂಡು ಇವತ್ತು ಅನೇಕರು ಇತರ ಕ್ರೈಸ್ತರು ಕೂಡ ಚರ್ಚ್ಗಳಿಗೆ ನಾನಾ ಥರದ ವಿಚಿತ್ರ ವಸ್ತುಗಳನ್ನು ಇವತ್ತು ಬೊಂಬೆಗಳನ್ನಾಗಿ, ವಿಗ್ರಹಗಳನ್ನಾಗಿ ಮಾಡಿ ಇಟ್ಟುಕೊಂಡಿದ್ದಾರೆ. ಕಾರಣ ಸತ್ಯವನ್ನು ನಂಬದೇ ಇರೋರು, ಯೇಸು ಕ್ರಿಸ್ತನನ್ನು ನಂಬದೇ ಇರೋರು ಇವರು ಎಷ್ಟೇ ಹೇಳಿದರೂ ಕೂಡ
ಇವರು ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳಾಗಿದ್ದಾರೆ. ಅಂಥವರ ಮೇಲೆ ಇವರು ಗಮನ ಇಡ್ತಾರೆ, ಲೋಕದ ಮೇಲೆ. ನಿಜವಾಗಿ ಇವತ್ತು ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಾದರೆ, ತಂದೆ ಮಗ ಪರಿಶುದ್ಧನನ್ನು ಹಿಂಬಾಲಿಸುವುದಾದರೆ, ಯಾವುದೇ ಒಂದು ವಿಗ್ರಹಗಳು, ಯಾವ ವಸ್ತುಗಳು ನಮ್ಮಲ್ಲಿ ಇರುವುದಿಲ್ಲ. ಬರೀ ಬೈಬಲ್ ವಾಕ್ಯವೇ ನಮ್ಮಲ್ಲಿರುತ್ತದೆ. ಅದಕ್ಕೆ ವಿರುದ್ಧವಾಗಿ ಇರುವಂಥದ್ದು ಎಲ್ಲ ಮಾಡುವಂಥ ಕಾರ್ಯಗಳೆಲ್ಲ ಸೈತಾನನ ಕಾರ್ಯಗಳಾಗಿವೆ. ಸೃಷ್ಟಿ ವಸ್ತುಗಳನ್ನು ಪೂಜಿಸುವವರಾಗಿದ್ದಾರೆ. ಕಾರಣ ಸತ್ಯ ದೇವರ ಮಾತನ್ನು ಬಿಟ್ಟು ಈ ಸುಳ್ಳು ಕ್ರೈಸ್ತರು ಪ್ರವಾದಿಗಳನ್ನು ನಂಬಿಕೊಂಡು ಅವರ ಹಿಂದೆ ಹೋಗಿ ಲೋಕವನ್ನು ಪ್ರೀತಿ ಮಾಡುವವರಾಗಿದ್ದಾರೆ. ಅವರಿಗೆ ಆಗಲೇ ತೀರ್ಪು ಆಗಿ ಹೋಯಿತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಬಹಳ ಜನರನ್ನು ನಾವು ನೋಡ್ತೇವೆ. ನಾನು ಸಭೆಗೆ ಹೋಗ್ತಾನೆ, ಪ್ರಾರ್ಥನೆ ಮಾಡ್ತೀನಿ, ದಶಾಂಶ ಕೊಡ್ತೀನಿ, ಕಾಣಿಕೆ ಕೊಡ್ತೀನಿ, ನನಗೆ ಎಲ್ಲವೂ ಗೊತ್ತಿದೆ ಎಂಬುದಾಗಿ. ಆದರೆ ಅವರ ನಡೆ, ನುಡಿ, ಕ್ರಿಯೆಗಳು ವಾಕ್ಯಕ್ಕೆ ಸರಿಯಾಗಿವೆಯೋ? ದೇವರ ಮಾತಿಗೆ ಅವರು ಬೆಲೆ ಕೊಡ್ತಾ ಇದ್ದಾರೋ ಅಥವಾ ಲೋಕಕ್ಕೆ ಇವರು ಅಂಟಿಕೊಂಡಿದ್ದಾರೋ? ಈ ಕಡೆ ದೇವರು ಬೇಕು, ಈ ಕಡೆ ಪ್ರಪಂಚವೂ ಬೇಕು, ಈ ಕಡೆ ದೆವ್ವನು ಬೇಕು ಅಂತ ಅನೇಕ ಇವತ್ತು ಆಗಲೇ ಹೇಳಿದಾಗೆ ಅವರ ಬಟ್ಟೆಗಳಲ್ಲಿ ಲೋಕದ ಸ್ಟೈಲ್ ಬಟ್ಟೆಗಳು, ಆಮೇಲೆ ಶರೀರದ ನಾನಾ ಥರದ ಅಲಂಕಾರಗಳು, ಆಮೇಲೆ ಇನ್ನು ವಿಶೇಷವಾಗಿ ಕೂದಲುಗಳನ್ನು ಅವರು ಒಂದು ಸ್ಟೈಲ್ ಮಾಡಿಕೊಳ್ಳುವರು. ಹಾಗೆ ಇವತ್ತು ಎಷ್ಟೋ ಜನ ಮೊಬೈಲಿಗೆ ಇವತ್ತು ಏನು ಮಾಡ್ತಾರೆ, ಅದಕ್ಕೆ ಸೆಲ್ಫಿ ತೆಗೆಯುವಂಥದ್ದು, ನಾನಾ ಥರದ ಹಬ್ಬಗಳನ್ನು, ಅಲ್ಲಿ ನಾನಾ ಥರದ ಅಲಂಕಾರಗಳು, ಇವೆಲ್ಲ ಸೃಷ್ಟಿ ವಸ್ತುಗಳನ್ನು ಇವರು ಪೂಜಿಸುವವರಾಗಿದ್ದಾರೆ. ಸತ್ಯ ಸುವಾರ್ತೆಯನ್ನು ಬಿಟ್ಟವರಾಗಿದ್ದಾರೆ. ಬಾಯಲ್ಲಿ ಹೇಳಿದರೂ ಕೂಡ ಇವರ ನಡೆ, ನುಡಿ, ಕ್ರಿಯೆಗಳಲ್ಲಿ ಇವರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿಲ್ಲ. ಅಂಥವರಿಗೆ ನಾವು ಮಾರ್ಕ 13ನೇ ಅಧ್ಯಾಯದಲ್ಲಿ ಓದಿದ ಹಾಗೆ ತೀರ್ಪು ಆಗಿ ಹೋಗಿದೆ. ಕಾರಣ ಒಬ್ಬನೇ ಮಗನನ್ನು ನಂಬದೇ ಇರುವುದರಿಂದ, ಸತ್ಯ ಸುವಾರ್ತೆಯನ್ನು ನಂಬದೇ ಇರುವುದರಿಂದ ಇವರು ಸುಳ್ಳು ಕ್ರೈಸ್ತರನ್ನು, ಪ್ರವಾದಿಗಳನ್ನು, ಅಂದರೆ ಈ ಸತ್ಯವನ್ನು ಕೆಲವರಿಗೆ ಸಹಿಸಿಕೊಳ್ಳಕ್ಕಾಗುವುದಿಲ್ಲ, ಕೇಳುವುದಿಲ್ಲ, ವಿರುದ್ಧವಾಗಿ ಮಾತನಾಡ್ತಾರೆ. ಅವರಿಗೆ ತಕ್ಕ ಹಾಗೆ ಇವತ್ತು ನಡ್ಕೊಂಡು ಕುಣ್ಕೊಂಡು ಮಾತನಾಡಿಕೊಂಡು ಲೋಕದ ವಿಷಯದಲ್ಲಿ ಯಾರು ಇರ್ತಾರೋ ಅಂಥವ್ರನ್ನ ಪ್ರೀತಿಸುವವರಾಗಿದ್ದಾರೆ. ಅಂಥವರೇ ಅವರಿಗೆ ಒಳ್ಳೆಯ ಸೇವಕರುಗಳಾಗಿದ್ದಾರೆ. ಅಂಥವ್ರನ್ನೇ ಪ್ರೀತಿ ಮಾಡೋರಾಗಿದ್ದಾರೆ. ಆದರೆ ಅವರಿಗೆ ಆಗಲೇ ದೇವರ ತೀರ್ಪು ಆಗಿ ಹೋಗಿದೆ ಎಂಬುದಾಗಿ ನಾವು ಇವತ್ತಿನ ಸಂದೇಶದಲ್ಲಿ ಬಹಳ ಚೆನ್ನಾಗಿ ನಾವು ತಿಳಿದುಕೊಂಡಿದ್ದೇವೆ. ಇದರಿಂದಲೇ ನನ್ನ ಸಹೋದರ ಸಹೋದರಿಯರೇ, ಸತ್ಯ ಸುವಾರ್ತೆಯನ್ನು ಸಾರುತ್ತಾ, ತಿಳಿಸುತ್ತಾ, ಎಚ್ಚರಿಸುತ್ತಾ, ಖಂಡಿಸುತ್ತಾ ಹೋಗುವುದರಿಂದ ಇವತ್ತು ಈ ಪುರುಷೋತ್ತಮನಾದ ನಾನು ಯಾರಿಗೂ ಬೇಡ. ಬಹಳ ಜನ ಇವತ್ತು ನನ್ನನ್ನು ವಿರೋಧ ಮಾಡೋರಾಗಿದ್ದಾರೆ. ಬಹಳ ಜನರಿಗೆ ನಾನು ಬೇಡದವನಾಗಿದ್ದೇನೆ. ಕಾರಣ ಸತ್ಯವನ್ನು ತಿಳಿಸಿ ಎಚ್ಚರಿಸುತ್ತಾ, ಒಳ್ಳೆಯದನ್ನು ದೇವರನ್ನೇ ತಿಳಿಸುತ್ತಾ ಹೋಗುವುದರಿಂದ ಇವತ್ತು ಬಹಳ ಜನರಿಗೆ ವಿರೋಧ. ಆದರೆ ದೇವರು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಸುಳ್ಳು ಕ್ರೈಸ್ತರನ್ನು, ಪ್ರವಾದಿಗಳನ್ನು ಹಿಂಬಾಲಿಸದೆ ಹಿಂದಿನ ಸಂದೇಶದಲ್ಲಿ ಬಹಳ ನೀವು ತಿಳಿದುಕೊಂಡಿದ್ದೀರಿ. ಸತ್ಯ ಸುವಾರ್ತೆಯನ್ನೇ ನಂಬಿ ಅದನ್ನೇ ಬಿಗಿಯಾಗಿ ಹಿಡಿದುಕೊಳ್ಳಿ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಯೇಸು ಕ್ರಿಸ್ತನೆಂದರೆ ಸರ್ವ ಸೃಷ್ಟಿಕರ್ತನಾದ ದೇವರೊಬ್ಬನನ್ನೇ ಹಿಂಬಾಲಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಸುಳ್ಳು ಕ್ರೈಸ್ತರನ್ನು, ಪ್ರವಾದಿಗಳನ್ನು ವಾಕ್ಯದಲ್ಲಿ ಅರ್ಥ ಮಾಡಿಕೊಂಡು ಖಂಡಿತವಾಗಿ ಅವರನ್ನು ಹಿಂಬಾಲಿಸಲೇಬೇಡಿ. ದೇವರ ಕೋಪವನ್ನು ತಪ್ಪಿಸಿಕೊಳ್ಳುವುದು ಬಹಳ ಒಳ್ಳೆಯದು. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದ ತ್ರಿಯೇಕ ದೇವರೇ, ಇವತ್ತಿನ ಈ ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ಚೆನ್ನಾಗಿ ತಿಳಿಸುವಂತೆ ನೀವು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅವರು ಕೂಡ ಚೆನ್ನಾಗಿ ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯವನ್ನು ಹಿಂಬಾಲಿಸಿ, ನಿಮ್ಮನ್ನೇ ಹಿಂಬಾಲಿಸಿ ಆಶೀರ್ವಾದ ಪಡೆದುಕೊಳ್ಳುವಂತಲ್ಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.